ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಟಾ ಕಿಡ್ಸ್. ಸ್ವಲ್ಪ ಪರ್ಸನಲ್ ರೀಸನ್ಸ್ ಇಂದ ವಿಡಿಯೋ ಮಾಡೋದು ಲೇಟ್ ಆಯ್ತು. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ವಾವ್ ವಾವ್ ವಾವ್, ಅಬ್ಸಲ್ಯೂಟ್ ಸಿನಿಮಾ ಗುರು. ಮ್ಯಾಚ್ ಅಲ್ಲ ಇದು, ಅಬ್ಸಲ್ಯೂಟ್ ಸಿನಿಮಾನೇ ಅಂತ ಹೇಳ್ಬೋದು. ಒಂದ್ ಬ್ಲಾಕ್ ಬಸ್ಟರ್ ಸಿನಿಮಾ ನೋಡ್ದಂಗಾಯ್ತು. ಇಲ್ಲಿ ಮಾಸ್ ಇತ್ತು, ಥ್ರಿಲ್ಲರ್ ಇತ್ತು, ಸಸ್ಪೆನ್ಸ್ ಇತ್ತು, ಎಮೋಷನ್ ಇತ್ತು ಗುರು. ಎಲ್ಲ ಮಿಕ್ಸ್ಡ್ ಮಸಾಲ ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದ್ದೆ, ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳಿದ್ದೆ ವಾಂಖೇಡೆ ಸ್ಟೇಡಿಯಂ. ಹಾಗೆ ಎರಡು ಬ್ಯಾಟಿಂಗ್ ಪವರ್ ನೇಷನ್ಸ್ ಅಪೋಸಿಟ್ ಬಂದಂಗ ಯಾವ ತರ ಸ್ಕೋರ್ ಬರ್ಬೋದು ಅಂತಾನು ಪ್ರೆಡಿಕ್ಷನ್ ಮಾಡಿದ್ದೆ. ಹಾಗೆ ಇಂಗ್ಲೆಂಡ್ ಬ್ಯಾಟಿಂಗ್ ಪವರ್ ವರ್ಸಸ್ ಇಂಡಿಯಾ ಬಾಲಿಂಗ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ಈ ರಿಸಲ್ಟ್ ಬರ್ಬೋದು ಅಂತಾನು ಹೇಳಿದ್ದೆ. ಏನ್ ಮ್ಯಾಚ್ ಗುರು ಅದು. ಲಾಸ್ಟ್ ಓವರ್ ವರ್ಗು ಅಷ್ಟು 250+ ರನ್ಸ್ ಹೊಡೆದ್ರು, ಲಾಸ್ಟ್ ಓವರ್ ವರ್ಗು ರಿಸಲ್ಟ್ ಬಂದಿಲ್ಲ ಅಂದ್ರೆ ಎಂತ ಮ್ಯಾಚ್ ಗುರು. ಈ ಕ್ರೆಡಿಟ್ ಕೊಡ್ಲೇಬೇಕು ನಾವು ಇಂಗ್ಲೆಂಡ್ಗೆ. ಇದೇನ್ ಬ್ಯಾಟಿಂಗ್ ಪವರ್ ಗುರು ಇಂಗ್ಲೆಂಡ್. ಲಾಸ್ಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಬ್ರೂಕ್ ಕೇಳಿದ್ರಂತೆ, ನಿಮ್ಮ ಅಪೋನೆಂಟ್ಸ್ ನಿಮ್ ಮೇಲೆ ಎಷ್ಟು ಸ್ಕೋರ್ ಮಾಡ್ಬೇಕು ವಿನ್ ಆಗ್ಬೇಕು ಅಂದ್ರೆ, ಒನ್ ಸೈಡೆಡ್ ವಿನ್ ಆಗ್ಬೇಕು ಅಂದ್ರೆ. ಆ ತರ ಬ್ಯಾಟಿಂಗ್ ಪವರ್ ಇದೆ ಇಂಗ್ಲೆಂಡ್ದು. ಇಲ್ಲಿ ಇಂಡಿಯಾಗಿಂತ ಇಂಗ್ಲೆಂಡ್ಗೆ ಕ್ರೆಡಿಟ್ ಕೊಡ್ಲೇಬೇಕು. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ 250+ ಸ್ಕೋರ್ ಆದ್ರೂ ಯಾವುದೇ ಅಪೋನೆಂಟ್ ಟೀಮ್ ಇದ್ರು ಚೇಂಜ್ ಮಾಡೋದಿರ್ಲಿ, ಸ್ವಲ್ಪ ಫೈಟ್ ಕೊಡೋದು ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇಂಗ್ಲೆಂಡ್ ಯಾವ ಸ್ಟೇಜ್ ಅಲ್ಲಿ ಕೂಡ ಹೋಪ್ಸ್ ಕಳ್ಕೊಳ್ಳಿಲ್ಲ. ಕಂಟಿನ್ಯೂಸ್ ವಿಕೆಟ್ ಬೀಳ್ತಾನೆ ಇತ್ತು, ಆದ್ರೂ ಒಂದ್ ಸೈಡ್ ಇಂದ ರನ್ಸ್ ಬರ್ತಾನೆ ಇತ್ತು. ರನ್ಸ್ ಬರೋದ್ ಮಾತ್ರ ನಿಲ್ಲಿಸ್ತಿಲ್ಲ. ಯಾರು ಬಂದ್ರು ಹೊಡಿತಾರೆ ಗುರು. 6 ಮೇಲೆ 6. ಏನ್ ಬ್ಯಾಟಿಂಗ್ ಪವರ್ ಇಂಗ್ಲೆಂಡ್. ನಿನ್ನೆ ಮ್ಯಾಚ್ ಮಾತ್ರ ಕ್ರಿಕೆಟ್ ಫ್ಯಾನ್ಸ್ ಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು. ಇನ್ನು ಇಂಡಿಯಾದಲ್ಲಿ ಕೇಳ್ಬೇಕಾ, ಕ್ರಿಕೆಟ್ ಅಂದ್ರೆ ಆ ಕ್ರೇಜೇ ಬೇರೆ. ಅದ್ರಲ್ಲೂ ಈ ತರ ಮ್ಯಾಚ್ ಆಗ್ಬಿಟ್ರೆ ಆ ಕ್ರೇಜ್ ಡಬಲ್ ಅಲ್ಲ ಟ್ರಿಬಲ್ ಆಗುತ್ತೆ ಗುರು. ಆ ತರ ಮ್ಯಾಚ್ ಇತ್ತು ನಿನ್ನೆ. ಒಂಥರ ಬ್ಲಾಕ್ ಬಸ್ಟರ್ ಸಿನಿಮಾ ಗುರು ಇದು, ಅಬ್ಸಲ್ಯೂಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಸ್ಟೇಡಿಯಂದಲ್ಲಿ ಮಾತ್ರ ಎಲ್ಲ ರೋಹಿತ್ ಶರ್ಮಾ ಇದ್ರು, ಧೋನಿ ಇದ್ರು, ಅವರೆಲ್ಲ ಲಾಸ್ಟ್ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಗುರು. ಪ್ರತಿ ಬಾಲ್ಗೂ ಚೇರ್ ಮಾಡ್ತಾ ಇದ್ರು ಟೀಮ್ಗೆ. ಆ ಕ್ರೇಜ್ ಮಾತ್ರ ಅಬ್ಸಲ್ಯೂಟ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ರೇಜ್ ಅಂತ ಹೇಳ್ಬೋದು ನಿನ್ನೆ ಮ್ಯಾಚ್. ಇನ್ನು ಮ್ಯಾಚ್ ನಲ್ಲಿ ನಮ್ಮ ಇಂಡಿಯನ್ ಟೀಮ್ ನಲ್ಲಿ ಸಂಜು ಸ್ಯಾಮ್ಸನ್ ಆಡಿದ್ರೆ ಅವ್ರ ಕಡೆ ಜಕೋಬ್ ಬೆಥೆಲ್ ಏನ್ ಹೊಡೆದ್ರು. ಲಾಸ್ಟ್ ಓವರ್ ವರ್ಗು ಹೊಡೆದ್ರು. ಇನ್ನೇನು ಇಂಡಿಯಾಗೆ ಬಾಯಿ ಬರ್ಸಿಬಿಟ್ಟಿದ್ರು. ಮ್ಯಾಚ್ ಆಲ್ರೆ ಹೋಗೇ ಬಿಟ್ಟಿತ್ತು. 5 overs 65 ರನ್ಸ್ T20 ಮ್ಯಾಚ್ ನಲ್ಲಿ ಆಲ್ಮೋಸ್ಟ್ ಹೋದಂಗೆ. ಆದ್ರೆ ಮೇನ್ ಹೀರೋಸ್ ಬೌಲರ್ಸ್ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ಇಂದು. ಅದ್ರಲ್ಲೂ ಲಾಸ್ಟ್ 5 overs ಅಲ್ಲಿ ಬುಮ್ರಾ 2 overs ಮಾಡಿದ್ರು. 2 overs ನಲ್ಲಿ ಒಂದೇ ಬೌಂಡ್ರಿ ಬಿಟ್ಕೊಟ್ರು ಗುರು. ಅದೇನ್ ಬೌಲಿಂಗ್, ಒನ್ ಆಫ್ ದಿ ಬೆಸ್ಟ್ ಬೌಲರ್. ಬುಮ್ರಾ ಅವ್ರನ್ನ ಯಾಕೆ ಒನ್ಸ್ ಇನ್ ಎ ಜನರೇಷನಲ್ ಬೌಲರ್ ಅಂತಾರಂತ ನಿನ್ನೆ ಪ್ರೂವ್ ಮಾಡಿಬಿಟ್ರು ಗುರು. ಹಾಗೆ ನನ್ ಪ್ರಕಾರ ಈ ಮ್ಯಾಚ್ ನ ಹೀರೋ ಅಕ್ಷರ್ ಪಟೇಲ್. ಏನ್ ಕ್ಯಾಚಸ್ ಗುರು, 3 ಕ್ಯಾಚ್ ಹಿಡಿದ್ರು. ಅದ್ರಲ್ಲೂ ವಿಲ್ ಜಾಕ್ಸ್ ಅವರ ಕ್ಯಾಚ್ ಬೌಂಡ್ರಿ ಲೈನ್ ಅಲ್ಲಿ ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್ ಕಾಂಬಿನೇಷನ್ ಅಲ್ಲಿ ಬಂದ ಕ್ಯಾಚ್ ಮಾತ್ರ ಅಬ್ಸಲ್ಯೂಟ್ಲಿ ಒನ್ ಆಫ್ ಬೆಸ್ಟ್ ಕ್ಯಾಚ್ ಅಂತ ಹೇಳ್ಬೋದು T20 ವರ್ಲ್ಡ್ ಕಪ್ ನಲ್ಲಿ. ಹಾಗೆ ಇಂಗ್ಲೆಂಡ್ ನಲ್ಲಿ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ ಅವರ ಕ್ಯಾಚ್ ಬಿಟ್ರು. ಬ್ರೂಕ್ ಅವರು, ಕ್ಯಾಪ್ಟನ್ ಬ್ರೂಕ್ ಅವರು ಸಂಜು ಸ್ಯಾಮ್ಸನ್ ಕ್ಯಾಚ್ ಬಿಟ್ಟು ಮ್ಯಾಚ್ ಕೂಡ ಬಿಟ್ರು ಅಂತಾನೆ ಹೇಳ್ಬೋದು. ಇನ್ನು ಕಂಪ್ಲೀಟ್ ಮ್ಯಾಚ್ ಅನಾಲಿಸಿಸ್ ನೋಡೋದಾದ್ರೆ, ನಿನ್ನೆ ಇಂಗ್ಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು. ಆಕ್ಚುಲಿ ಇದು ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಇದೆ, ಚೇಂಜ್ ಮಾಡ್ಬೋದು ಎಷ್ಟು ಹೊಡೆದ್ರು. ಅದೇ ತರ ಬ್ಯಾಟಿಂಗ್ ಕೂಡ ಆಡಿದ್ರು ಇಂಗ್ಲೆಂಡ್. ಚೇಂಜ್ ಮಾಡುವಾಗ ಆಲ್ಮೋಸ್ಟ್ ವಿನ್ ಆಗೇ ಬಿಟ್ಟಿದ್ರು ಗುರು ನಿನ್ನೆ ಇಂಗ್ಲೆಂಡ್ ಅವರು. ಇನ್ನು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಬಂದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಫಸ್ಟ್ ಓವರ್ ಏನೇ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಇಬ್ರು ಸೇರಿ. ಆದ್ರೆ ಸೆಕೆಂಡ್ ಓವರ್ ವಿಲ್ ಜಾಕ್ಸ್ ಅವ್ರು ಬಂದ್ರು. ಇದು ಆಕ್ಚುಲಿ ಗುಡ್ ಮೂವ್ ಅಂತ ಹೇಳ್ಬೋದು ಇಂಗ್ಲೆಂಡ್ ಇಂದ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಅವರು ನಾನ್ ಸ್ಟ್ರೈಕ್ ಅಲ್ಲಿ ಇದ್ರು. ಅಭಿಷೇಕ್ ಶರ್ಮಾ ಈ T20 ವರ್ಲ್ಡ್ ಕಪ್ ನಲ್ಲಿ ಆಫ್ ಸ್ಪಿನ್ನರ್ ಎದುರುಗಡೆ ಸ್ಟ್ರಗಲ್ ಮಾಡ್ತಾ ಇದ್ರು. ಇದನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳೋಣ ಅಂತ ನೇರವಾಗಿ ವಿಲ್ ಜಾಕ್ಸ್ ನ ಇಳಿಸಿದ್ರು ಸೆಕೆಂಡ್ ಓವರ್ಗೆ. ಇದು ವರ್ಕೌಟ್ ಆಯ್ತು ಕೂಡ. ಬೇಗನ ಅಭಿಷೇಕ್ ಶರ್ಮಾ ಪೈಲಿನ್ ಕಡೆ ಹೋದ್ರು, ಚಿಲ್ ಶಾಟ್ಗೆ ಕ್ಯಾಚ್ ಕೊಟ್ಟು. ಅಭಿಷೇಕ್ ಶರ್ಮಾ ಔಟ್ ಆದ್ಮೇಲೆ ಇಶಾನ್ ಕಿಶನ್ ಅವ್ರು ಬ್ಯಾಟಿಂಗ್ ಬಂದ್ರು. ಆಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದೆ ಇನ್ಮೇಲಿಂದ. ಯಾಕಂದ್ರೆ ಇಬ್ರು ಬ್ಯಾಟ್ಸ್ಮನ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ರು. ಲಾಸ್ಟ್ ಮ್ಯಾಚ್ ನಲ್ಲಿ ವರ್ಚುವಲ್ ಕ್ವಾರ್ಟರ್ ಫೈನಲ್ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ಜೊತೆ. ಆ ಮ್ಯಾಚ್ ನಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಸಂಜು ಸ್ಯಾಮ್ಸನ್, ಒಳ್ಳೆ ಫಾರ್ಮ್ ನಲ್ಲಿ ಇದ್ರು. ಸ್ಯಾಮ್ಸನ್ ಮತ್ತು ಕಿಶನ್ ಅವರ ಪಾರ್ಟ್ನರ್ಶಿಪ್ ಕ್ರೂಷಿಯಲ್ ಆಗಿತ್ತು.
ಈ ಸ್ಟೇಜ್ ನಲ್ಲಿ ಥರ್ಡ್ ಓವರ್ ನಲ್ಲಿ ಸ್ಯಾಮ್ಸನ್ ಬ್ರೂಕ್ ಅವ್ರಿಗೆ ಕ್ಯಾಚ್ ಕೊಟ್ರು. ಅಬ್ಸಲ್ಯೂಟ್ಲಿ ಸಿಟ್ಟರ್ ಕ್ಯಾಚ್ ಅದು. ಬ್ರೂಕ್ ಅವರು ಕ್ಯಾಚ್ ಮಿಸ್ ಮಾಡಿದ್ರು, ಹಾಗೆ ಮ್ಯಾಚ್ ಕೂಡ ಬಿಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಕ್ಯಾಚ್ ಮಿಸ್ ಮಾಡಿದಾದ್ಮೇಲೆ ಸಂಜು ಸ್ಯಾಮ್ಸನ್ ಏನು ಹೊಡೆದ್ರು ಗುರು, ಈ ಕ್ಯಾಚ್ ಮಿಸ್ ಮಾಡಿದಾದ್ಮೇಲೆ ಅಬ್ಸಲ್ಯೂಟ್ಲಿ ಒಂದು ಸೆಕೆಂಡ್ ವರ್ಷನ್ ಆಫ್ ಸಂಜು ಸ್ಯಾಮ್ಸನ್ ಬಂತು ಅಂತ ಹೇಳ್ಬೋದು. ಸ್ಯಾಮ್ಸನ್ ಮತ್ತು ಕಿಶನ್ ಅವರ ಪಾರ್ಟ್ನರ್ಶಿಪ್ ಹೆಂಗಿತ್ತು ಅಂದ್ರೆ 45 ಬಾಲಲ್ಲಿ 97 ರನ್ಸ್ ಹೊಡೆದ್ರು ಗುರು ಇಬ್ರು ಸೇರಿ. ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಷ್ಟು ಸ್ಕೋರ್ ಆಗಕ್ಕೆ ಇವರಿಬ್ರು ರೀಸನ್ ಅಂತಾನೆ ಹೇಳ್ಬೋದು. ಕಿಶನ್ ಅವರು 18 ಬಾಲಲ್ಲಿ 35 ರನ್ಸ್ ಹೊಡೆದು ಔಟ್ ಆದ್ರು. ಇದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಬರ್ಬೇಕಿತ್ತು, ಆದ್ರೆ ಆ ಟೈಮ್ ನಲ್ಲಿ ಆದಿಲ್ ರಶೀದ್ ಅವರು ಅಟ್ಯಾಕ್ ನಲ್ಲಿ ಇರೋ ಕಾರಣ ಶಿವಮ್ ದುಬೆ ಅವ್ರನ್ನ ಕಳಿಸಿದ್ರು ಬ್ಯಾಟಿಂಗ್ ಗೆ. ಶಿವಮ್ ದುಬೆ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ರು. 25 ಬಾಲಲ್ಲಿ 43 ರನ್ಸ್ ಹೊಡೆದ್ರು ಗುರು. ಹಾಗೆ ಇನ್ನುಳಿದ ಬ್ಯಾಟ್ಸ್ಮನ್ ಇಂದ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡೆ ಇಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಬಂತು. ಫಿನಿಶಿಂಗ್ ಟಚ್ ಕೊಟ್ಟ ತಿಲಕ್ ವರ್ಮಾ ಜೋಫ್ರಾ ಆರ್ಚರ್ ಬೌಲಿಂಗ್ ನಲ್ಲಿ ಕಂಟಿನ್ಯೂಸ್ 3 ಸಿಕ್ಸರ್ ಹೊಡೆದ್ರು ಗುರು. ಈ ಸ್ಮಾಲ್ ನಾಕ್ಸ್ ಇಂದ ಇಂಡಿಯಾ ಫೈನಲ್ ಸ್ಕೋರ್ 253 ಆಯ್ತು. ಇದು ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು ಈ ಗ್ರೌಂಡ್ ನಲ್ಲಿ. ಆದ್ರೆ ಇಂಡಿಯಾ ಹೋಸ್ಟ್ ಮಾಡಿತ್ತು ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ. 253 ಸ್ಕೋರ್, ಅದು ಸೆಮಿಫೈನಲ್ ನಾಕ್ಔಟ್ ಮ್ಯಾಚ್ ನಲ್ಲಿ ವರ್ಲ್ಡ್ ಕಪ್ ನಲ್ಲಿ ಎನಫ್ ಅಂತಾನೆ ಹೇಳ್ಬೋದು 253 ಸ್ಕೋರ್. ಆದ್ರೆ ಇಂಗ್ಲೆಂಡ್ ಒಳ್ಳೆ ಇಂಟೆಂಟ್ ಇಂದ ಬಂತು ಅಂತಾನೆ ಹೇಳ್ಬೋದು. ಇನ್ನು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. 42 ಬಾಲ್ ನಲ್ಲಿ 89 ರನ್ ಹೊಡೆದ್ರು ಗುರು. ಏನ್ ಇನ್ನಿಂಗ್ಸ್ ಅದು. ಜೋಫ್ರಾ ಆರ್ಚರ್ 145 ಸ್ಪೀಡ್ ನಲ್ಲಿ ಬೌಲಿಂಗ್ ಆಗ್ತಾನೆ ಇದ್ರು. ಫುಲ್ ಶಾಟ್, ಹುಕ್ ಶಾಟ್ ಹೊಡಿತಾನೆ ಇದ್ರು. ಮಾತ್ರ ಜೋಫ್ರಾ ಆರ್ಚರ್ ಅವರಿಗೆ ಹೊಡೆದ ಫುಲ್ ಶಾಟ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವರಿಂದ ಬಂದ ನಿನ್ನೆ ಸಿಕ್ಸರ್ಸ್ ನಲ್ಲಿ. ನಿಮ್ಗೆ ಯಾವ್ದು ಬೆಸ್ಟ್ ಶಾಟ್ ಅನಿಸ್ತು ಸಂಜು ಸ್ಯಾಮ್ಸನ್ ಅವರಿಂದ ನಿನ್ನೆ ಮ್ಯಾಚ್ ನಲ್ಲಿ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಇಂಗ್ಲೆಂಡ್ 253 ರನ್ಸ್ ಚೇಂಜ್ ಮಾಡಕ್ಕೆ ಬಂತು. ಯಾವ ಎಕ್ಸ್ಪರ್ಟ್ಸ್ ಕೇಳಿದ್ರು 253 ಅದು ಸೆಮಿಫೈನಲ್ ಮ್ಯಾಚ್ ನಲ್ಲಿ ಎನಫ್ ಅಂತಾನೆ ಹೇಳ್ಬೋದು. ಆರಾಮಾಗಿ 30-40 ರನ್ಸ್ ಇಂದ ಇಂಡಿಯಾ ಗೆದ್ದೇ ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ಆಗಿದ್ದು ಬೇರೆನೇ ಇತ್ತು ಗುರು. ಇಂಗ್ಲೆಂಡ್ ಫೈರ್ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ನಲ್ಲಿ. 253 ರನ್ಸ್ ಚೇಸ್ ಗೆ ಬಂದ ಓಪನರ್ಸ್ ಫಿಲ್ ಸಾಲ್ಟ್ ಮತ್ತು ಜೋಸ್ ಬಟ್ಲರ್. ಫಿಲ್ ಸಾಲ್ಟ್ ಈ T20 ವರ್ಲ್ಡ್ ಕಪ್ ನಲ್ಲಿ ಫಾರ್ಮ್ ನಲ್ಲೇ ಇರ್ಲಿಲ್ಲ. ಆಕ್ಚುಲಿ ಔಟ್ಸೈಡ್ ದಿ ಹಾಫ್ ಸ್ಟಂಪ್ ಬಾಲ್ ಗೆ ತುಂಬಾ ಔಟ್ ಆಗ್ತಾ ಇದ್ರು. ಸೇಮ್ ಟ್ರಿಕ್ ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾರ್ದಿಕ್ ಪಾಂಡೆ ಅವರು. ಸ್ವಲ್ಪ ಸ್ವಿಂಗ್ ಆಯ್ತು ಬಾಲ್, ಕ್ಯಾಚ್ ಕೊಟ್ಟು ಔಟ್ ಆಗಿಬಿಟ್ರು ಫಿಲ್ ಸಾಲ್ಟ್ ಅವರು. ಬಟ್ಲರ್ ಕೂಡ ಈ T20 ವರ್ಲ್ಡ್ ಕಪ್ ನಲ್ಲಿ ಅಷ್ಟೇನು ಫಾರ್ಮ್ ನಲ್ಲಿ ಇರ್ಲಿಲ್ಲ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ಸ್ಕ್ರೀಜ್ ನಲ್ಲಿ ಇದ್ರು, ಅಂತ ಬಿಗ್ ಸ್ಕೋರ್ ಏನ್ ಬರ್ಲಿಲ್ಲ. 17 ಬಾಲ್ಸ್ ನಲ್ಲಿ 25 ರನ್ಸ್ ಗೆ ಔಟ್ ಆದ್ರು. ಇಂಗ್ಲೆಂಡ್ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಈ ವಿಕೆಟ್ ಮಾತ್ರ ತುಂಬಾ ಕ್ರೂಷಿಯಲ್ ಆಗಿತ್ತು ಇಂಡಿಯಾಗೆ. ತುಂಬಾ ಅವರು ಡಿಸೀವ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬ್ರೂಕ್ ಅವ್ರಿಗೆ. ಸ್ಲೋವರ್ ಒನ್ ನ ಡೈರೆಕ್ಟ್ ಕ್ಯಾಚ್ ಕೊಟ್ರು ಅಕ್ಷರ್ ಪಟೇಲ್ಗೆ. ಆ ಕ್ಯಾಚ್ ಮಾತ್ರ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಇವ್ರು ಔಟ್ ಆದ್ಮೇಲೆ ಬಂದ್ರು ಕೂಡ ಜೋಕೋಬ್ ಬೆಥೆಲ್, ಇಂಗ್ಲೆಂಡ್ ಯಂಗ್ ಸೆನ್ಸೇಷನ್ ಅಂತ ಹೇಳ್ಬೋದು. ಇವರು ಏನ್ ಹೊಡೆದ್ರು ಗುರು. 48 ಬಾಲ್ ನಲ್ಲಿ 105 ರನ್ ಅಂದ್ರೆ ಏನ್ ಕಮ್ಮಿನ. ಅದು ಸೆಮಿಫೈನಲ್ ಮ್ಯಾಚ್ ನಲ್ಲಿ ಆಲ್ಮೋಸ್ಟ್ ಇಂಡಿಯಾನ ಹೊರಗೆ ಹಾಕಿ ಬಿಟ್ಟಿದ್ರು. ಆಲ್ಮೋಸ್ಟ್ ಇಂಡಿಯಾ ಹೋಪ್ಸ್ ಕಳ್ಕೊಂಡೇ ಬಿಟ್ಟಿತ್ತು. ಆದ್ರೆ ಲಾಸ್ಟ್ 5 ಓವರ್ಸ್ ನಲ್ಲಿ ಬುಮ್ರಾ ಅವರ 2 ಓವರ್ಸ್ ಇರೋ ಕಾರಣ ಇಂಡಿಯಾಗೆ ಸ್ವಲ್ಪ ಹೋಪ್ಸ್ ಇತ್ತು. ಆ 2 ಓವರ್ಸ್ ಮಾತ್ರ ತುಂಬಾ ಕ್ರೂಷಿಯಲ್ ಆಗಿತ್ತು ಇಂಡಿಯಾಗೆ. ಬುಮ್ರಾ ಅವ್ರ ಏನಾದ್ರು 1-2-3 ಸಿಕ್ಸರ್ ಬಿಟ್ಕೊಟ್ಟಿದ್ರೆ ಆಲ್ಮೋಸ್ಟ್ ಇಂಗ್ಲೆಂಡ್ ಗೆದ್ದೆ ಬಿಡ್ತಿತ್ತು ನಿನ್ನೆ ಮ್ಯಾಚ್ ನಲ್ಲಿ. ಟಾಮ್ ಬೆಥೆಲ್ ಜೊತೆ ವಿಲ್ ಜಾಕ್ಸ್ ಹಾಗೆ ಟಾಮ್ ಬೆಂಟನ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರು ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ನಲ್ಲಿ. ವಿಲ್ ಜಾಕ್ಸ್ ವಿಕೆಟ್ ಕೂಡ ತುಂಬಾ ಕ್ರೂಷಿಯಲ್ ಆಗಿತ್ತು. ಅಕ್ಷರ್ ಪಟೇಲ್ ಅವರು ಹಿಡಿದ ಇನ್ನೊಂದು ಸ್ಟನ್ನಿಂಗ್ ಕ್ಯಾಚ್ ಇಂದ ಈ ಮ್ಯಾಚ್ ಇಂಡಿಯಾ ಪರವಾಗಿ ಬಂತು ಅಂತಾನೆ ಹೇಳ್ಬೋದು. ನಿನ್ನೆ ಸ್ಯಾಮ್ ಕರನ್ ಅವರಿಂದ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು. ಫಿನಿಶಿಂಗ್ ಟಚ್ ಬರ್ಲಿಲ್ಲ, ಆದ್ರೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡೇ ಹೋದ್ರು. ಫೈನಲ್ ಓವರ್ ನಲ್ಲಿ 30 ರನ್ಸ್ ಬೇಕಾಗಿತ್ತು ಇಂಗ್ಲೆಂಡ್ ಗೆ. ಫಸ್ಟ್ ಬಾಲ್ ನಲ್ಲಿ ಬೆಥೆಲ್ ರನ್ಔಟ್ ಆದ್ರು. ಆ ಕ್ರೂಷಿಯಲ್ ರನ್ಔಟ್ ಇಂದ ಮ್ಯಾಚ್ ಆಲ್ಮೋಸ್ಟ್ ಇಂಡಿಯಾ ಪರವಾಗಿ ಬಂತು. ಈ ಇನ್ನಿಂಗ್ಸ್ ನಲ್ಲಿ ಇಂಡಿಯಾ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು. ವರುಣ್ ಚಕ್ರವರ್ತಿ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು, ಆದ್ರೆ ಬಟ್ಲರ್ ಅವರ ವಿಕೆಟ್ ಪಡೆದಿದ್ದು ಕೂಡ ತುಂಬಾ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. ಇನ್ನು ಬುಮ್ರಾ ಅವರ ಬಗ್ಗೆ ಮಾತಾಡ್ಲೇಬೇಕು. ಇಲ್ಲಿ 16th ಓವರ್ ಮತ್ತು 18th ಓವರ್ ಏನ್ ಓವರ್ಸ್ ಅದು ಅಬ್ಸಲ್ಯೂಟ್ಲಿ ಒನ್ ಆಫ್ ದಿ ಬೆಸ್ಟ್ ಓವರ್ಸ್ ಇನ್ ವರ್ಲ್ಡ್ ಕಪ್ ಅಂತ ಹೇಳ್ಬೋದು. ಬುಮ್ರಾ ಏನಾದ್ರು 1 or 2 ಸಿಕ್ಸರ್ಸ್ ಬಿಟ್ಕೊಟ್ಟಿದ್ರೆ ಆಲ್ಮೋಸ್ಟ್ ಮ್ಯಾಚ್ ಇಂಗ್ಲೆಂಡ್ ಪರವಾಗಿ ಹೋಗ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು 19th ಓವರ್ ಬಂದ ಹಾರ್ದಿಕ್ ಪಾಂಡೆ ಕೂಡ ಒಳ್ಳೆ ಓವರ್ ಮಾಡಿದ್ರು. ಫಸ್ಟ್ ಬಾಲ್ ಸಿಕ್ಸರ್ ಹೊಡೆಸ್ಕೊಂಡ್ರು ಕೂಡ ನೆಕ್ಸ್ಟ್ 5 ಬಾಲ್ಸ್ ಅಷ್ಟೇನ್ ರನ್ಸ್ ಬಿಟ್ಕೊಡ್ಲಿಲ್ಲ. ಅದು ತುಂಬಾ ಕ್ರೂಷಿಯಲ್ ಆಗಿತ್ತು ಕೂಡ. ಇದೊಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದು ಇಂಡಿಯಾದು. ಆದ್ರೆ ಕ್ರೆಡಿಟ್ ಕೊಡ್ಲೇಬೇಕು ಇಂಗ್ಲೆಂಡ್ಗೆ.
ಈ ಚೇಂಜ್ ಮಾಡಿದ ರೀತಿ, ಆ ಇಂಟೆಂಟ್ ತೋರಿಸಿದ ರೀತಿ ಅಬ್ಸಲ್ಯೂಟ್ಲಿ ಕ್ರೆಡಿಟ್ ಕೊಡ್ಲೇಬೇಕು ಇಂಗ್ಲೆಂಡ್ಗೆ. ಸೆಮಿಫೈನಲ್ ಅಂದ್ರೆ ಹೆಂಗಿರ್ಬೇಕು ಅಂತ ಇವೆರಡು ಟೀಮು ತೋರಿಸ್ತು ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ನಲ್ಲಿ. ದೊಡ್ಡರ ಕ್ರಿಕೆಟ್ ಫ್ಯಾನ್ಸ್ಗೆ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚು. ಫೈನಲಿ ಇಂಡಿಯಾ ಫೈನಲ್ಗೆ ಎಂಟ್ರಿ ಆಯ್ತು. ನ್ಯೂಜಿಲೆಂಡ್ ವೇಟ್ ಮಾಡ್ತಾ ಇದೆ. ಇನ್ನು ಇಂಡಿಯಾ ನ್ಯೂಜಿಲೆಂಡ್ ಕಂಪೇರ್ ಮಾಡೋದಾದ್ರೆ ಈ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯನ್ ಬ್ಯಾಟ್ಸ್ಮನ್ ಆಯ್ತು, ಇಂಡಿಯನ್ ಬೌಲರ್ಸ್ ಆಯ್ತು, ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಇದೊಂದು ಇಂಡಿಯಾಗೆ ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಸೆಕೆಂಡ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಲ್ಡ್ ಕಪ್ ಗೆಲ್ಲೋಕೆ. ನನ್ನ ಪ್ರಕಾರ ಈ ಸಾರಿ ಕೂಡ ವರ್ಲ್ಡ್ ಕಪ್ ನಮ್ದೇ ಅಂತ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಒಳ್ಳೆ ಕಂಟೆಂಟ್ ತಗೊಂಡು ಮತ್ತೆ ನಾನು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.